ಹಲೋ ಹಾಯ್ ಗೈಸ್, ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ದಿನದಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡ್ತಾ ಇದ್ರು 2025 ಫೈನಲ್ ಎಕ್ಸಾಮ್ ಹೇಗೆ ನಡೆಸಲಾಗುವುದು, ಟಫ್ ಇರುತ್ತಾ ಎಕ್ಸಾಮ್ ಅಥವಾ ಈಸಿ ಇರುತ್ತಾ, ಮತ್ತು ಅದೇ ರೀತಿ ಕ್ವಶನ್ಸ್ಗಳು ಯಾವ ರೀತಿಯಲ್ಲಿ ಬರುತ್ತೆ ಅಥವಾ ಬಹಳ ಡಿಫಿಕಲ್ಟ್ ಕ್ವಶನ್ಸ್ಗಳು ಬರುತ್ತಾ ಈ ರೀತಿ, ಮತ್ತು ಅದೇ ರೀತಿ ಪ್ರಿಪೇರ್ಟರಿ ಎಕ್ಸಾಮ್ ಇವಾಗ ನಮ್ಮ ಕಾಲೇಜಿನಲ್ಲಿ ಮಧ್ಯ ವಾರ್ಷಿಕ ಪರೀಕ್ಷೆಗಳು ನಡೆಸ್ತಾ ಇದ್ದಾರೆ. ಅಲ್ಲಿ ಕ್ವಶನ್ಸ್ಗಳು ಬಹಳ ಈಸಿ ಬರ್ತಾ ಇದೆ. ಆನ್ಯುವಲ್ ಫೈನಲ್ ಎಕ್ಸಾಮ್ ನಲ್ಲಿ ಕೂಡ ಈಸಿ ಕ್ವಶನ್ಸ್ಗಳು ಬರುತ್ತಾ ಈ ರೀತಿ, ಮತ್ತು ಅದೇ ರೀತಿ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿದಾಗ ಅದಕ್ಕೆ ಪಾಯಿಂಟ್ಸ್ಗಳು ಬರುತ್ತೆ, ಆ ಪಾಯಿಂಟ್ಸ್ಗಳು ಅಷ್ಟೇ ಬರೀಬೇಕಾ ಅಥವಾ ಎಕ್ಸ್ಪ್ಲೇಷನ್ ಮಾಡಬೇಕಾ, ಈ ರೀತಿ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು. ಇವತ್ತಿನ ಈ ಒಂದು ದಿನದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಡೌಟ್ಸ್ಗಳನ್ನ ತಿಳಿದುಕೊಳ್ಳೋಣ. ನೋಡಿ, 2025 ಫೈನಲ್ ಎಕ್ಸಾಮ್ ಸಂಬಂಧಪಟ್ಟಂತೆ ಆಲ್ರೆಡಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಟೈಮ್ ಟೇಬಲ್ ಮಾರ್ಚ್ 1ರಿಂದ ಮಾರ್ಚ್ 20 ದ್ವಿತೀಯ PUCಯ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಆಯ್ತಾ? ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದ್ರೆ 80 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಆಯ್ತಾ? ಕ್ವಶನ್ ಪೇಪರ್ ಆಲ್ರೆಡಿ ನಿಮಗೆ ಏನು 1 ಮತ್ತು 2 ಆಲ್ರೆಡಿ 1 ಮಾದರಿ ಪ್ರಶ್ನೆ ಪತ್ರಿಕೆ 2 ಮತ್ತು 3 ಕೊಟ್ಟಿದ್ದಾರೆ ನೋಡಿ, ಅದೇ ಸ್ಟ್ರಕ್ಚರ್ ನಿಮಗೆ ಫೈನಲ್ ಎಕ್ಸಾಮ್ ನಲ್ಲಿ ಫಾಲೋ ಆಗುತ್ತೆ. ಆಯ್ತಾ? ಫೈನಲ್ ಎಕ್ಸಾಮ್ ನಲ್ಲಿ 80 ಮಾರ್ಕ್ಸ್ಗೆ ಅದೇ ಸ್ಟ್ರಕ್ಚರ್ ನಿಮಗೆ ಫಾಲೋ ಆಗುತ್ತೆ. ಅಂದ್ರೆ ಇವಾಗ ಮಾಡಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮಗೆ ಮಾಡಲ್ ಕ್ವಶನ್ ಪೇಪರ್ 1 ಮತ್ತು 2 ಮತ್ತು 3 ಏನು ಕೊಟ್ಟಿದ್ದಾರೆ ನೋಡಿ, ಅದೇ ರೀತಿ ಕ್ವಶನ್ಸ್ಗಳು ಅವೇ ಕ್ವಶನ್ಸ್ಗಳು ಕೆಲವೊಂದು ರಿಪೀಟ್ ಆಗುತ್ತೆ. ಇವಾಗ ನಿಮ್ಮ ಕಾಲೇಜಿನಲ್ಲಿ ಕೂಡ ನಿಮಗೆ ಪ್ರಿಪೇರ್ಟರಿ ಎಕ್ಸಾಮ್ಗಳು ಏನು ನಡೆಸ್ತಾ ಇದ್ದಾರೆ ನೋಡಿ, ಅದರಲ್ಲಿ ಕ್ವಶನ್ಸ್ಗಳು ನೀವು ಅಬ್ಸರ್ವ್ ಮಾಡಿರಬಹುದು ಯಾವ ರೀತಿಯಲ್ಲಿ ಪ್ಯಾಟರ್ನ್ ಇದೆ, ಅದೇ ಪ್ಯಾಟರ್ನ್ ನಿಮಗೆ ಫೈನಲ್ ಎಕ್ಸಾಮ್ ನಲ್ಲಿ ಬರುತ್ತೆ. ಆಯ್ತಾ? ಇವಾಗ ಫೈನಲ್ ಎಕ್ಸಾಮ್ ನಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಬರುತ್ತೆ ನೋಡಿ, ಆಲ್ರೆಡಿ ನಾನು 80/80 ವಿಡಿಯೋನಲ್ಲಿ ಬ್ಲೂ ಪ್ರಿಂಟ್ ಹೇಳಿದ್ದೇನೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತಾ ಇದೆ. ನಿಮ್ಮ ಕಾಲೇಜಿನಲ್ಲಿ ಆಗಿರಬಹುದು, ನಿಮ್ಮ ಫೈನಲ್ ಎಕ್ಸಾಮ್ ನಲ್ಲಿ ಕೂಡ ಸಹಾಯ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ, ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. 80/80 ವಿಡಿಯೋಗಳು ಮಾಡಿದ್ದೇನೆ. 2025 ಫೈನಲ್ ಎಕ್ಸಾಮ್ ನಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಬರುತ್ತೆ ಅಂದ್ರೆ, ಇವಾಗ ಆಲ್ರೆಡಿ ನಿಮಗೆ ಮಾಡಲ್ ಕ್ವಶನ್ ಪೇಪರ್ 1 ಮತ್ತು 2 ಮತ್ತು 3 ಏನು ಕೊಟ್ಟಿದ್ದಾರೆ ನೋಡಿ, ಅದೊಂದು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿಯಲ್ಲಿ ನಾವು ಕ್ವಶನ್ಸ್ ಕೇಳಲಾಗುವುದು ಅಂತ ಕೊಟ್ಟಿದ್ದಾರೆ ಅವರು. ನಾನು ಅನಲೈಸ್ ಮಾಡಿ ಬ್ಲೂ ಪ್ರಿಂಟ್ ರೆಡಿ ಮಾಡಿ 80/80 ವಿಡಿಯೋನಲ್ಲಿ ಎಕ್ಸ್ಪ್ಲೇಷನ್ ಮಾಡಿದ್ದೇನೆ. ನಿಮಗೆ ಎಲ್ಲ ವಿಡಿಯೋಗಳು ಬೇಕಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ. ಅದೇ ಟೈಪ್ ನಲ್ಲಿ ನಿಮಗೆ ಕ್ವಶನ್ಸ್ಗಳು ಕೇಳಲಾಗುವುದು. ಇವಾಗ ಆಲ್ರೆಡಿ 2024 ನಲ್ಲಿ ಕೂಡ ನೀವು ನೋಡಿರಬಹುದು ಯಾವ ಕ್ವಶನ್ಸ್ಗಳು ನಿಮಗೆ ಲಾಂಗ್ ಕ್ವಶನ್ ಅಲ್ಲಿ ಆಗಿರಬಹುದು, 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಆಗಿರಬಹುದು, ಅವೇ ಕ್ವಶನ್ಸ್ ಕೂಡ ಈ ಬಾರಿ ಕೂಡ ನಿಮಗೆ ಅವೇ ಕ್ವಶನ್ಸ್ಗಳು ನೋಡಕ್ಕೆ ಸಿಗುತ್ತೆ. ಬಟ್ ಅಧ್ಯಾಯ ವೈಸ್ ಚೇಂಜಸ್ ಮಾಡ್ತಾರೆ. ಅಂದ್ರೆ ಇವಾಗ ಅಧ್ಯಾಯ ವೈಸ್ ಹೇಗೆ ಚೇಂಜ್ ಮಾಡ್ತಾರೆ ಅಂದ್ರೆ, ನಿಮಗೆ ಹಿಂದಿನ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಇವಾಗ 1ನೇ ಅಧ್ಯಾಯದಲ್ಲಿ ಇಲ್ಲಾಂದ್ರೆ 2ನೇ ಅಧ್ಯಾಯದಲ್ಲಿ 2 ಮಾರ್ಕ್ಸ್ ಕೇಳಿದಾರೆ ಅಂದ್ರೆ, ಆ ಒಂದು ಅಧ್ಯಾಯದಲ್ಲಿ ಈ ಬಾರಿ ಕೇಳಿದಾರೋ ಇಲ್ವಾ ಅಂತ ನೋಡ್ಕೋಬೇಕಲ್ಲ, ಆದ್ ಮೇನ್ ಇದೆಯಲ್ಲ ನಮಗೆ. ಸೊ ಅದಕ್ಕೆ ಪ್ರೀವಿಯಸ್ ಒನ್ಲಿ ನಮಗೆ ಅದೊಂದು ಪ್ರೀವಿಯಸ್ ಪೇಪರ್ ಅದೊಂದು ಕನ್ಫರ್ಮೇಶನ್ ಗೋಸ್ಕರ, ಅಂದ್ರೆ 5 ಮಾರ್ಕ್ಸ್ ನಲ್ಲಿ ಆಗಿರಬಹುದು ಮತ್ತು ಲಾಂಗ್ ಕ್ವಶನ್ ಅಲ್ಲಿ 5 ಮಾರ್ಕ್ಸ್ 10 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ 8 ಮಾರ್ಕ್ಸ್ ವಾಟ್ ಎವರ್ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಈ ರೀತಿ ನೋಡ್ಕೋಬೇಕಾಗುತ್ತೆ. ಅದಷ್ಟೇ ನಾನು ಹೇಳಿದ್ದೆ ನಿಮಗೆ. ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ 1 ಮತ್ತು 2 ಮತ್ತು 3 ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಅವರು ತೆಗೆದಿದ್ದಾರೆ ನೋಡಿ, ಅದೇ ರೀತಿ ನಿಮಗೆ ಫೈನಲ್ ಎಕ್ಸಾಮ್ ನಲ್ಲಿ ಕ್ವಶನ್ಸ್ಗಳು ತೆಗಿತಾರೆ ನೋಡಿ. ಫೈನಲ್ ಎಕ್ಸಾಮ್ ಬಹಳ ಈಸಿ ಇರುತ್ತೆ, ಬಹಳ ಡಿಫಿಕಲ್ಟ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ ನೋಡಿ. ಫೈನಲ್ ಎಕ್ಸಾಮ್ ನಲ್ಲಿ 70% ಕ್ವಶನ್ಸ್ಗಳು ಬಹಳ ಈಸಿ ಬರುತ್ತೆ. ಆ ಈಸಿ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಕ್ಕೆ ಬರಲ್ಲ, ಆ ರೀತಿಯಲ್ಲಿ ಈಸಿ ಕ್ವಶನ್ಸ್ ಕೂಡ ಇರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಡಿಫಿಕಲ್ಟ್ ಆಗಿ ಕ್ವಶನ್ಸ್ಗಳು ಕೇಳ್ತಾರೆ ಅಂತ ಈಸಿ ಕ್ವಶನ್ಸ್ಗಳೇ ಬಿಟ್ಟು ಹೋಗ್ತಾರೆ. ಸೊ ಅದಕ್ಕೆ ಈಸಿ ಕ್ವಶನ್ಸ್ಗಳು ಬಿಡಕ್ಕೆ ಹೋಗಬೇಡಿ. ಇವಾಗ 30% ನಿಮಗೆ ಡಿಫಿಕಲ್ಟ್ ಇರುತ್ತೆ ಮಾದರಿ ಪ್ರಶ್ನೆ ಪತ್ರಿಕೆ. ಆಯ್ತಾ? ಟಫ್ ನೋಡಿ, ಬಹಳ ಟಫ್ ಏನಿರಲ್ಲ ಎಕ್ಸಾಮ್. ಆಯ್ತಾ? ಸಿಂಪಲ್ ವೇ ನಲ್ಲಿ ಇರುತ್ತೆ ನೋಡಿ. ಮೊದಲಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಎಲ್ಲಾ ಪ್ರಶ್ನೆಗಳು ನಿಧಾನವಾಗಿ ಓದಬೇಕು, ನಿಮ್ಗೆ ಎಲ್ಲಾ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡಕ್ ಬರುತ್ತೆ. ಯಾಕಂದ್ರೆ ನೀವು ಆಲ್ರೆಡಿ ಇವಾಗ ಎಲ್ಲಾ ಪ್ರಶ್ನೆಗಳು ನೋಡ್ತಾ ಇದಿರಲ್ಲ, ಅವೇ ಕ್ವಶನ್ಸ್ ಗಳಲ್ಲಿ ನಿಮ್ಗೆ ನೋಡಕ್ಕೆ ಸಿಗುತ್ತೆ ಫೈನಲ್ ಎಕ್ಸಾಮ್ ನಲ್ಲಿ. ಆಯ್ತಾ? ಬಹಳ ಡಿಫಿಕಲ್ಟ್ ಏನಿರಲ್ಲ. ಆಯ್ತಾ? ಇವಾಗ ಪ್ರಿಪೇರ್ಟರಿನಲ್ಲಿ ಏನು ಕ್ವಶನ್ಸ್ಗಳು ಈಸಿ ಬರ್ತಾ ಇದೆ ನೋಡಿ, ಫೈನಲ್ ಎಕ್ಸಾಮ್ ನಲ್ಲಿ ಕೂಡ ಈಸಿ ಕ್ವಶನ್ಸ್ಗಳು ಬರುತ್ತೆ, ಡೋಂಟ್ ವರಿ. ಇವಾಗ ಯಾವ ರೀತಿಯಲ್ಲಿ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳ್ತಾ ಇದ್ದಾರೆ ನೋಡಿ, ಅವೇ ಕ್ವಶನ್ಸ್ ನಿಮಗೆ ಏನಿದಿಲ್ಲ ರಿಪೀಟ್ ಆಗಿ ನೋಡಕ್ಕೆ ಸಿಗುತ್ತೆ ಫೈನಲ್ ಎಕ್ಸಾಮ್ ನಲ್ಲಿ. ಮತ್ತು ಯಾವ ರೀತಿಯಲ್ಲಿ ಕ್ವಶನ್ ಬರುತ್ತೆ, ಇವಾಗ ಆಲ್ರೆಡಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಯಾವ ಕ್ವಶನ್ಸ್ಗಳು ಅದಲ್ಲ ಅವೇ ಕ್ವಶನ್ಸ್ ಆಗಿರಬಹುದು, ನಿಮ್ಮ ಪ್ರಿಪೇರ್ನಲ್ಲಿ ಬರ್ತಾ ಇದಿಲ್ಲ ಅವೇ ಕ್ವಶನ್ಸ್ ಆಗಿರಬಹುದು. ಈ ನ್ಯೂ ಕ್ವಶನ್ಸ್ಗಳು ನಿಮಗೆ ಬರಂಗಿಲ್ಲ, ಅದರ ಬಗ್ಗೆ ಏನು ವರಿ ಮಾಡ್ಕೊಳಕ್ ಹೋಗಬೇಡ್ರಿ. ನ್ಯೂ ಕ್ವಶನ್ಸ್ ನಿಮಗೆ ಇವಾಗ ಬರಂಗಿಲ್ಲ. ಅವು ನೋಡಿ ಯಾವ ಬರುತ್ತೆ ಯಾವೆಲ್ಲ ಇಲ್ಲಿ ನಾನು ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತೀನಿ, ಡೋಂಟ್ ವರಿ, ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳಕ್ ಹೋಗಬೇಡ್ರಿ. ಇವಾಗ ಒನ್ಲಿ ನಾನು ಹೇಳಿರುವಂತಹ ಪ್ರಶ್ನೆಗಳು ಮತ್ತು ವಿತ್ ಆನ್ಸರ್ ಮುಖಾಂತರ ನೋಡ್ತಾ ಇರಿ. ನಿಮ್ಗೆ ಎಲ್ಲ PDF ಕೂಡ ಈ ಒಂದು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತಲ್ಲ 80/80 ವಿಡಿಯೋನಲ್ಲಿ, ಆ ಒಂದು ವಿಡಿಯೋಗಳಲ್ಲಿ PDF ನಾನು ಕೊಟ್ಟಿದ್ದೀನಿ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಆಯ್ತಾ?
ಇವಾಗ ಯಾವುದಾದ್ರೂ ಒಂದು 5 ಅಂಕದ ಪ್ರಶ್ನೆಯಲ್ಲಿ ಆಗಿರ್ಬೋದು ಅಥವಾ 10 ಅಂಕದ ಪ್ರಶ್ನೆಯಲ್ಲಿ ಆಗಿರ್ಬೋದು. ಇವಾಗ ಪರ್ಟಿಕ್ಯುಲರ್ ಒಂದೊಂದು ಸಬ್ಜೆಕ್ಟ್ನಲ್ಲಿ ನಾನು ಹೇಳೋದಾದರೆ ಸೊಸಾಲಜಿನಲ್ಲಿ ಮತ್ತು ಪೊಲಿಟಿಕಲ್ ಸೈನ್ಸ್ನಲ್ಲಿ 10 ಅಂಕದ ಪ್ರಶ್ನೆ 5 ಅಂಕದ ಪ್ರಶ್ನೆಗಳು ಇರುತ್ತೆ. ಮತ್ತು ಅದೇ ರೀತಿ ಇತಿಹಾಸದಲ್ಲಿ ಆಗಿರುತ್ತೆ ಮತ್ತು ಎಕನಾಮಿಕ್ಸ್ನಲ್ಲಿ 4 ಅಂಕದ ಪ್ರಶ್ನೆ 6 ಅಂಕದ ಪ್ರಶ್ನೆ ಇರುತ್ತೆ. ಸೊ ಹಿಂಗೆ ಬಿಸಿನೆಸ್ ಸ್ಟಡೀಸ್ನಲ್ಲಿ 4 ಅಂಕದ ಪ್ರಶ್ನೆ 8 ಅಂಕದ ಪ್ರಶ್ನೆ ಇರುತ್ತೆ. ಸೊ ಹಿಂಗೆ ಲಾಂಗ್ ಕ್ವಶನ್ ಅಲ್ಲಿ ಬಟ್ ಅದರೊಳಗೆ ಪಾಯಿಂಟ್ಸ್ಗಳು ಬರುತ್ತೆ ಸ್ನೇಹಿತರೆ. ಇವಾಗ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಇವಾಗ ಬಿಸಿನೆಸ್ ಸ್ಟಡೀಸ್ನಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಎಕನಾಮಿಕ್ಸ್ನಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಪೊಲಿಟಿಕಲ್ ಸೈನ್ಸ್ನಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಸೊಸೈಲಜಿನಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಜಿಯೋಗ್ರಫಿನಲ್ಲಿ ಆಗಿರ್ಬೋದು, ಕೆಲವೊಂದು ಸಬ್ಜೆಕ್ಟ್ ಇರುತ್ತಲ್ಲ ಆ ಸಬ್ಜೆಕ್ಟ್ಗಳಲ್ಲಿ ಪಾಯಿಂಟ್ಸ್ಗಳು ಬರುತ್ತೆ. ಇವಾಗ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿದಾರೆ ಅಂದರೆ ಲಾಂಗ್ ಕ್ವಶನ್ ಅಲ್ಲಿ ಅದರೊಳಗೆ ಮುಖ್ಯವಾಗಿ ಪಾಯಿಂಟ್ಸ್ಗಳು ಬರುತ್ತೆ. ಆ ಪಾಯಿಂಟ್ಸ್ಗಳನ್ನು ನೀವು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು. ಮಸ್ಟ್ ಎಕ್ಸ್ಪ್ಲೇಷನ್ ಮಾಡಿದಾಗ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಡ್ತಾರೆ. ನೀವು ಆಗ ಒನ್ಲಿ ಪಾಯಿಂಟ್ಸ್ಗಳು ಅಷ್ಟೇ ಹಾಕಿದರೆ ನಿಮಗೆ 1 ಅಂಕ ಅಥವಾ 2 ಅಂಕ ಅಷ್ಟೇ ಕೊಡ್ತಾರೆ. ಸೊ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಪಾಯಿಂಟ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು, ಅಂದಾಗ ನಿಮಗೆ ಮಾರ್ಕ್ಸ್ಗಳು ಕೊಡ್ತಾರೆ. ಆಯ್ತಾ? ಎಲ್ಲ ವಿದ್ಯಾರ್ಥಿಗಳು ಕ್ಲಿಯರ್ ಆಯ್ತಾ? ಡಿಫಿಕಲ್ಟ್ ಏನಿರಲ್ಲ ಭಾಳ ಎಕ್ಸಾಮ್, ಡೋಂಟ್ ವರಿ ಆಯ್ತಾ? ಅದ್ರ ಬಗ್ಗೆ ಏನೂ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಮತ್ತು ಇನ್ನೊಂದೇನು, ಇವಾಗ ಮಾರ್ಚ್ 1ರಿಂದ ಮಾರ್ಚ್ 20 ದ್ವಿತೀಯ PUC ಫೈನಲ್ ಎಕ್ಸಾಮ್ ಏನು ನಡೆಸಲಾಗೋದು ನೋಡಿ. ಇವಾಗ ಮಾರ್ಚ್ 1ಕ್ಕೆ ಕನ್ನಡ ಎಕ್ಸಾಮ್ ಇದೆ ಅಂತ ಅನ್ಕೊಳ್ಳಿ. ಆಯ್ತಾ? ಕನ್ನಡ ಎಕ್ಸಾಮ್ ಅದಕ್ಕಿಂತ ಮುಂಚೆ ಇವಾಗ ಜನವರಿ 28 ಇಲ್ಲಾಂದ್ರೆ 30 ಇಲ್ಲಾಂದ್ರೆ 31ಕ್ಕೆ ನೀವು ಏನಿದಿಲ್ಲ 2 ಸಬ್ಜೆಕ್ಟ್ ಆದರೂ ಇಲ್ಲಿ ಕವರ್ ಮಾಡ್ಕೊಳ್ಳಿ. ಅಂದರೆ ಇವಾಗ ಮುಂದಿನ ಮಾರ್ಚ್, ಈ ಬರುವ ಮಾರ್ಚ್ನಲ್ಲಿ ಯಾವ ಎಕ್ಸಾಮ್ ಇದೆ 2 ಅಥವಾ 3 ಈ ಒಂದು ಡೇಸ್ನಲ್ಲಿ ಕವರ್ ಮಾಡ್ಕೊಳ್ಳಿ. ಆಯ್ತಾ? ನಿಮಗೆ ಯೂಸ್ ಆಗುತ್ತೆ. ಯಾಕೆಂದರೆ 1 ಅಂಕದ ಪ್ರಶ್ನೆ ಅಥವಾ 2 ಅಂಕದ ಪ್ರಶ್ನೆ ಆದರೂ ಕೂಡ ಓದ್ಕೊಳ್ಳಿ. ಮಾರ್ಚ್ 1ಕ್ಕೆ ಎಕ್ಸಾಮ್ ಬರೆಯೋಕ್ಕೆ ಏನು ಹೋಗ್ತಿರಲ್ಲ ಕನ್ನಡ ಸಬ್ಜೆಕ್ಟ್, ಒಂದು ದಿನ ಹಿಂದೆ 28 ಇಲ್ಲಾಂದ್ರೆ 30, 31ಕ್ಕೆ ನೀವು ಏನಿದಿಲ್ಲ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ಮತ್ತು ಲಾಂಗ್ ಕ್ವಶನ್ಸ್ಗಳು ಬೇಗ ಬೇಗ ಏನಿದಿಲ್ಲ ನೋಡ್ತಾ ಇರಬೇಕು. ಆಯ್ತಾ? ರಿವಿಷನ್ ಮಾಡಿ. ಆಯ್ತಾ? ಅವಾಗ ನೀವು ಫೈನಲ್ ಎಕ್ಸಾಮ್ನಲ್ಲಿ ಹೋಗಿ ಬರೀರಿ. ಆ ಕ್ವಶನ್ಸ್ಗಳು ನಿಮಗೆ ನೆನಪಿನಲ್ಲಿ ಬಂದೇ ಬರುತ್ತೆ. ಅವಾಗ ಬೇರೆ ಯಾವುದು ಸಬ್ಜೆಕ್ಟ್ ನೀವು ಓದಕ್ಕೆ ಹೋಗಬೇಡಿ. ಯಾವಾಗ 30 ಆಗಿರ್ಬೋದು, 31 ಆಗಿರ್ಬೋದು. ಆಯ್ತಾ? ಬೇರೆ ಸಬ್ಜೆಕ್ಟ್ ಆಗುತ್ತೆ ಅಂದರೆ ಸಿಂಪಲ್ ಓನ್ಲಿ 1 ಅಂಕದ ಪ್ರಶ್ನೆ 2 ಅಂಕದ ಪ್ರಶ್ನೆ ಅಷ್ಟೇ ಓದ್ಕೊಳ್ಳಿ. ಇವಾಗ ಕನ್ನಡ ಸಬ್ಜೆಕ್ಟ್ ಆದ ನಂತರ ಮುಂದಿನ ಸಬ್ಜೆಕ್ಟ್ ಯಾವುದಿದೆ ಅದಷ್ಟೇ ನೋಡ್ಕೊಳ್ಳಿ. ಎಲ್ಲವೂ ಸಬ್ಜೆಕ್ಟ್ ನೋಡ್ಕೊಳಕ್ಕೆ ಹೋಗಬೇಡ್ರಿ. ಆಯ್ತಾ? ನಿಮಗೆ ಇಲ್ಲಿ ಇವಾಗ ಇವತ್ತು 19 ತಾರೀಕು ಇವತ್ತು. ಆಯ್ತಾ? ಇವಾಗ ನಿಮಗೆ ಬಹಳ ದಿವಸ ಉಳಿದಿಲ್ಲ ಎಕ್ಸಾಮ್ಗೆ. ಸೊ ಅದಕ್ಕೆ 1 ವೀಕ್ ಅಷ್ಟೇ ಇದೆ. ಇವಾಗ ಎಲ್ಲ ವಿದ್ಯಾರ್ಥಿಗಳು ಈ 10 ಡೇಸ್ನಲ್ಲಿ ಏನು ಉಳಿದಿದೆಯಲ್ಲ ಈ 10 ಡೇಸ್ನಲ್ಲಿ ಎಲ್ಲ ಸಬ್ಜೆಕ್ಟ್ಗಳ ಪ್ರಶ್ನೆಗಳು ಹೇಗೆ ಅದಾವೆ, ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿದ್ದೀನಿ. ಆ ಕ್ವಶನ್ಸ್ಗಳು ಬೇಗ ಬೇಗ ಓದ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಯಾವ ಎಕ್ಸಾಮ್ಗಳು ಇದೆ ಸಿರೀಸ್ ವೈಸ್ ನೋಡ್ಕೊಳ್ಳಿ. ಇವಾಗ ಕನ್ನಡ ಸಬ್ಜೆಕ್ಟ್ ಇದೆ ಮಾರ್ಚ್ 1ಕ್ಕೆ. ಸೊ ಆದ ನಂತರ ಕನ್ನಡ ಸಬ್ಜೆಕ್ಟ್ ಆದ ನಂತರ ಯಾವುದಿದೆ, ಅದಾದ ನಂತರ ಯಾವುದಿದೆ ಎಲ್ಲ ನೋಡ್ಕೊಳ್ಳಿ. ಆಲ್ರೆಡಿ ನಾನು ಹೇಳಿದ್ದೀನಿ. ಆಯ್ತಾ? ಸೊ ನಿಮಗೆ ಟೈಮ್ ಟೇಬಲ್ ಬೇಕಂದ್ರೂ ಕೂಡ ನಾನು ಇನ್ಸ್ಟಾನಲ್ಲಿ ಹಾಕಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಆಯ್ತಾ? ಇವಾಗ ಮಾರ್ಚ್ 1ಕ್ಕೆ ಏನು ಎಕ್ಸಾಮ್ ಮುಗಿತೆ ನೋಡಿ, ಕನ್ನಡ ಸಬ್ಜೆಕ್ಟ್ ಮುಗಿದ ನಂತರ ಬಂದ ತಕ್ಷಣ ನೀವೇನು ಮಾಡಬೇಕು, ಕನ್ನಡ ಎಕ್ಸಾಮ್ ಬರೆದೇನು ಹೊರಗಡೆ ಬರ್ತಿರಲ್ಲ, ಬಂದ ತಕ್ಷಣ ಏನು ಮಾಡಬೇಕು, ಫ್ರೆಶ್ ಆಗಬೇಕು. ಆಯ್ತಾ? ಫ್ರೆಶ್ ಆಗಿ ಆರಾಮವಾಗಿ ನಿಧಾನವಾಗಿ ಏನಿದೆಯಲ್ಲ ಮನೆಯಲ್ಲಿ ಕೂತ್ಕೊಳ್ಳಿ. ಆಯ್ತಾ? ಫ್ರೆಶ್ ಆಗ್ರಿ, ನಿಮ್ಮೆಲ್ಲ ಕೆಲಸ ಮುಗಿಸ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಮ್ ಯಾವುದಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಏನಿದಿಲ್ಲ ನೆಕ್ಸ್ಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಬೇಗ ಬೇಗ ರಿವಿಷನ್ ಮಾಡಬೇಕು. ನಾನು ಅವಾಗ ನಿಮ್ಮ ಜೊತೆನೇ ಇರ್ತೀನಿ, ಡೋಂಟ್ ವರಿ. ಯಾವ ಕ್ವಶನ್ಸ್ಗಳು ಓದಬೇಕು ಯಾವುದೇ ರೀತಿ ಇಲ್ಲ ನಿಮ್ಮ ಜೊತೆನೇ ಇರ್ತೀನಿ, ನಾನು ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ಆಯ್ತಾ? ಸೊ ಬಿಫೋರ್ ಎಕ್ಸಾಮ್ ಅಂದರೆ ಎಕ್ಸಾಮ್ ಬಿಫೋರ್ ನೀವೇನಿದಿಲ್ಲ 2 ಮಾರ್ಕ್ಸ್ ಮತ್ತು 1 ಮಾರ್ಕ್ಸ್ಗಳು ನೋಡ್ತಾ ಇರಬೇಕು. ಯಾಕೆಂದರೆ ನೀವು ಆಲ್ರೆಡಿ ಲಾಂಗ್ ಕ್ವಶನ್ಸ್ ಅಂತೂ ಓದಿರ್ತೀರಾ. ಆಯ್ತಾ? ಈ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ಗಳು ನೋಡ್ತಾ ಇರಿ. ನಿಮಗೆ ನಾನು ಕೂಡ ಹೇಳ್ತಾ ಇರ್ತೇನೆ ಕೊನೆಯ ಮೂಮೆಂಟ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂದರೆ, ನಾಳೆ ಎಕ್ಸಾಮ್ ಇತ್ತಂದರೆ ಇವತ್ತು ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ಡಿಸ್ಕಷನ್ ಮಾಡ್ತಾ ಇರ್ತೇನೆ ಸಂಪೂರ್ಣ ಒಂದು ದಿನ. ಆಯ್ತಾ? ಸಂಪೂರ್ಣ ನಿಮ್ಮ ಜೊತೆ ಇರ್ತೀನಿ, ನಾನು ಸಂಪೂರ್ಣ ದಿನ ನಿಮ್ಮ ಜೊತೆ ಇರ್ತೀನಿ. ಡೋಂಟ್ ವರಿ, ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಈ ರೀತಿಯಲ್ಲಿ ನಿಮಗೆ ಇರುತ್ತೆ. ಬಹಳ ಡಿಫಿಕಲ್ಟ್ ಆಗಿ ಕೇಳಂಗಿಲ್ಲ, ಬಹಳ ಈಸಿಯಾಗಿ ಕೇಳಂಗಿಲ್ಲ. 70% ನಿಮಗೆ ಈಸಿ ಇರುತ್ತೆ, 30% ನಿಮಗೆ ಟಫ್ ಇರುತ್ತೆ. ಆಲ್ಮೋಸ್ಟ್ ಕೆಲವೊಂದು ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ ಮಾಡಕ್ಕೆ ಬರಲ್ಲ, ಅಷ್ಟೊಂದು ಕ್ವಶನ್ಸ್ಗಳು ಈಸಿ ಬರುತ್ತೆ ಕೆಲವೊಂದು ಬಾರಿ. ಮತ್ತು ಇನ್ನೊಂದೇನು, ಇತಿಹಾಸ ಬ್ಲೂ ಪ್ರಿಂಟ್ ಪ್ರಕಾರ ಬರಲ್ಲ, ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಾನು ಕೊಡ್ತೀನಿ ನಿಮಗೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ ಯಾವುದು ಇಂಪಾರ್ಟೆಂಟ್ ಮತ್ತು 2 ಮಾರ್ಕ್ಸ್ನಲ್ಲಿ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಆ ಕಾಲಾನುಕ್ರಮ ಆಗಿರ್ಬೋದು, ಕ್ರೊನಾಲಜಿಕಲ್ ಆರ್ಡರ್ ಆಗಿರ್ಬೋದು, ಡೋಂಟ್ ವರಿ, ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಾನು ಇತಿಹಾಸ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡ್ತೀನಿ ಎಕ್ಸಾಮ್ ಸಮೀಪ ಬಂದಾಗ. ಅವಾಗ ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಅವಾಗ ನಾವು ಡಿಸ್ಕಷನ್ ಮಾಡೋಣ. ಕನ್ನಡ ಸಬ್ಜೆಕ್ಟ್ ಆದ ನಂತರ ಇನ್ನೊಂದು ಎಕ್ಸಾಮ್ ಇದೆ, ಇನ್ನೊಂದು ಎಕ್ಸಾಮ್ ಆದ ನಂತರ ಏನು ಇತಿಹಾಸ ಸಬ್ಜೆಕ್ಟ್ ಬರುತ್ತಲ್ಲ ಫೈನಲ್ ಎಕ್ಸಾಮ್ ಸಮೀಪ ಬಂದಾಗ ಅವಾಗ ನಾನು ಅಬ್ಸರ್ವ್ ಮಾಡ್ತೀನಿ ಇತಿಹಾಸ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೋ ಇಲ್ವಾ ಅಂತ. ಅವಾಗ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮಗೆ ಕೊಡ್ತೀನಿ, ಡೋಂಟ್ ವರಿ. ಮತ್ತು ಆಲ್ರೆಡಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಏನಿದೆಯಲ್ಲ ಅದಷ್ಟು ನೀವು ಪ್ರಿಪೇರ್ ಮಾಡ್ಕೊಂಡ್ಬಿಡ್ರಿ. ಆಲ್ರೆಡಿ 80/80 ಏನು ವಿಡಿಯೋ ಮಾಡಿದ್ದೀನಲ್ಲ ಆ ವಿಡಿಯೋಗಳು ನೋಡ್ಕೊಂಡ್ಬಿಡ್ರಿ, ಸಾಕು, ಮತ್ತೇನಿಲ್ಲ. ಮಧ್ಯಾಹ್ನ 1ರಿಂದ 3 ಗಂಟೆಗೆ ನಿಮಗೆ ಟೈಮ್ ಚೆನ್ನಾಗಿರುತ್ತೆ, ಓದ್ಕೊಳ್ಳಿ. ಸೊ ಯಾರಿಗೆಲ್ಲ ಹೊರಗಡೆ ಹೋಗುವ ಹವ್ಯಾಸ ಇರುತ್ತೆ, ಫ್ರೆಂಡ್ ಜೊತೆ ಹೋಗುವ ಹವ್ಯಾಸ ಇರುತ್ತೆ, ಸ್ವಲ್ಪ
ಕಡಿಮೆ ಮಾಡಿ ಅವೆಲ್ಲ ಆಯಿತಾ. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು 4 ಗಂಟೆ ಇಲ್ಲಾಂದರೆ 5 ಗಂಟೆವರೆಗೆ ನೀವು ರೆಸ್ಟ್ ಮಾಡಿ. ಮತ್ತು 7 ಗಂಟೆ 9 ಗಂಟೆ ಅಥವಾ 8 ಗಂಟೆ ಇಲ್ಲೊಂದು 1 ಅವರ್ ಸ್ಟಡಿ ಮಾಡಿ. ಮತ್ತು ಇಲ್ಲಿ 9 to 11 ಇಲ್ಲೊಂದು ಟೈಮ್ ಇದೆ, ಈ ಒಂದು ಟೈಮ್ನಲ್ಲಿ ಕೂಡ ಅಭ್ಯಾಸ ಮಾಡಿ. ಸಾಕು, ಇದಷ್ಟೇ ನೀವು ಫಾಲೋ ಮಾಡಿ. ಮಧ್ಯಾಹ್ನ ಆಯಿತಾ, ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ ಆಯಿತಾ, ಸಾಯಂಕಾಲ 7 ಗಂಟೆಯಿಂದ 8 ಗಂಟೆ ಆಯಿತಾ, 10 ಗಂಟೆಯಿಂದ 11 ಗಂಟೆ ಆಯಿತಾ. ಈ ಒಂದು ಟೈಮ್ನಲ್ಲಿ ಓದ್ಕೊಳ್ಳಿ. ನಿಮಗೆ ಎಲ್ಲ ಮ್ಯಾನೇಜ್ ಆಗಿಬಿಡುತ್ತೆ, ನಿಮ್ಮ ಕೆಲಸಗಳು ಅಡ್ಜಸ್ಟ್ ಮಾಡ್ಕೊಂಡು ಈ ಒಂದು ಟೈಮ್ನಲ್ಲಿ ಓದೋಕ್ಕೆ ಟ್ರೈ ಮಾಡಿ. ಸಾಕು ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಮಾಡಲ್ ಕ್ವಶನ್ ಪೇಪರ್ ಭಾಳ ಈಸಿಯಾಗಿ ಕೇಳ್ತಾರೆ, ನಿಮಗೆ ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. 2025 ಮಾದರಿ ಪ್ರಶ್ನೆ ಪತ್ರಿಕೆ ಭಾಳ ಈಸಿ ಬರುತ್ತೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳು ನಿಧಾನವಾಗಿ ಪ್ರಶ್ನೆ ಪತ್ರಿಕೆ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಆನ್ಸರ್ ಮಾಡಿ ಆಯಿತಾ. ಸೊ ಯಾವುದೇ ರೀತಿ ಗೊಳ್ಳಾಗಿ ಆನ್ಸರ್ ಬರೆಯೋಕ್ಕೆ ಹೋಗಬೇಡ್ರಿ. ಪಾಯಿಂಟ್ಸ್ಗಳು ಹಾಕಿ ಆದಷ್ಟು. ಇವಾಗ ಒಂದು ಪ್ರಶ್ನೆ ಕೇಳಿದ್ದಾರೆ ಅಂದರೆ ಅದರೊಳಗೆ ಪಾಯಿಂಟ್ಸ್ಗಳು ಬರುತ್ತೆ, ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಿ ಸಾಕು ಆಯಿತಾ. ಮತ್ತು ಇನ್ನೊಂದೇನು, ಕ್ವಶನ್ಸ್ಗಳು ಯಾವ ರೀತಿಯಲ್ಲಿ ಬರುತ್ತೆ ಯಾವ ರೀತಿ ಇಲ್ಲ ಅಂತ ಇವಾಗ ನೀವು ಗೊಂದಲದಿಂದ ಇರೋಕ್ಕೆ ಹೋಗಬೇಡಿ. ಯಾಕೆಂದರೆ ಇವಾಗ ಏನು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೇಳ್ತಾ ಇದ್ದೇನೆ, ಯಾವ ರೀತಿಯಲ್ಲಿ ನಿಮಗೆ ಇವಾಗ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ನಿಮ್ಮ ಪ್ರಿಪೇರ್ಡ್ನಲ್ಲಿ ಬರ್ತಾ ಇದ್ದಿಲ್ಲ ಕ್ವಶನ್ಸ್ಗಳು, ಅದೇ ಟೈಪ್ನಲ್ಲಿ ನಿಮ್ಮ ಫೈನಲ್ ಎಕ್ಸಾಮ್ನಲ್ಲಿ ಕೂಡ ಪ್ಯಾಟರ್ನ್ ಅದೇ ರೀತಿ ಬರುತ್ತೆ. 80 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸ್ಗಳು ಕೊಡೋಂಗಿಲ್ಲ, ಓನ್ಲಿ ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಕೊಡ್ತಾರೆ. ಇವರು ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳು 35 ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳು 24 ಅಂಕಗಳು ಪಡೆದುಕೊಳ್ಳಬೇಕಾಗುತ್ತೆ ಪಾಸ್ ಆಗಬೇಕಂದ್ರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಆಯಿತಾ. ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು 35 ಮಾರ್ಕ್ಸ್ ಕಂಪಲ್ಸರಿ ತೆಗೆದುಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು ಆಯಿತಾ. ಇವಾಗ ಇಂಟರ್ನಲ್ ಕುಡಿಸಿ ನಿಮಗೆ ಏನಿದೆಲ್ಲ 35 ಬತ್ತಂದರೆ ಅದು ಪಾಸ್ ಆಗಿಬಿಡುತ್ತೆ. ಇಲ್ಲಿ ಪಾಸಿಂಗ್ ನಿಮಗೆ 24 ಇಟ್ಟಿದ್ದಾರೆ, ಬಟ್ 30 ಬರಬೇಕು, ಅಟ್ಲೀಸ್ಟ್ ನಿಮಗೆ 30 ಬರಬೇಕು. ಈ ಎಲ್ಲ ಪಾಲಿಸಿ ಇದೆ. ಸೊ ಇದ್ರ ಬಗ್ಗೆ ಏನು ನೀವು 35 ಬರಬೇಕು, ನನಗೆ 24 ಬರಬೇಕು, ಅದರ ಮೇಲೆ ನೀವು ಫೋಕಸ್ ಮಾಡೋಕ್ಕೆ ಹೋಗಬೇಡಿ. ಒನ್ಲಿ ಫೋಕಸ್ ಮಾಡಿ 40ಕ್ಕಿಂತ ಮೇಲೆ ಆಗಿರ್ಬೋದು, 50ಕ್ಕಿಂತ ಮೇಲೇ ಆಗಬೇಕು ನಿಮ್ಮದು ಆಯಿತಾ. ಸೊ ಒಟ್ಟಾರೆ 30ಕ್ಕಿಂತ ಹೆಚ್ಚು ನಿಮಗೆ ಮಾರ್ಕ್ಸ್ಗಳು ಬತ್ತಂದರೆ ಎಲ್ಲ ವಿಷಯಗಳಲ್ಲಿ ಪಾಸ್ ಆಗ್ತೀರಾ ನೀವು, ಡೋಂಟ್ ವರಿ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.